ಏನ್ ಬಂದಿದ್ದು? ಒಳಗೆ ಹೋಗಬೇಕು ನಾನು. ಒಳಗ್ ಯಾರು ಇಲ್ಲ. ಅದು ಗೊತ್ತಿದ್ದೇ ಇಲ್ಲಿಗೆ ಬಂದಿದ್ದು. ಯಾರು ಇಲ್ದೇ ಇರುವಾಗ ಬೇರೆಯವ್ರ ಮನೆ ಒಳಗಡೆ ನುಗ್ಗೋದು ಕಳ್ಳರು ಮಾತ್ರ. ಹೋಗದು ಬಿಡ್ತೀನಿ ಕಳ್ಳ ಅಂದ್ರೆ. ಇನ್ನೇನಂತ ಕರಿಬೇಕು ನಿನ್ನ? ಒಳಗೆ ಹೋಗಕ್ಕೆ ಬಿಡ್ಲಿಲ್ಲ ಅಂದ್ರೆ ನಿನಗೆ ನಾನು ಮುಕ್ತಿ ಪ್ರಾಪ್ತಿಗೊಳಿಸ್ತೀನಿ. ತಾಯಿನೇ ಕೊಲ್ತೀಯ? ನೀನು ಯಾವ ತಾಯಿ? ನನ್ನಮ್ಮ ಬೇರೆಯವಳು. ಜನ್ಮ ಕೊಡೋಳು ಹೆಣ್ಣು ತಾನೆ. ನಾನು ಒಂದ್ ಹೆಣ್ಣು. ಏನಿದೆ ಅಂಥದ್ದು ಈ ಮನೇಲಿ ನಿನ್ ಹತ್ರ ಇಲ್ದೇ ಇರೋದು? ನನ್ನ ತಾತನ ಕನಸಿದೆ. ಮೊಮ್ಮಗನ್ಗೆ ಯಾಕೆ ತಾತನ ಕನಸಿನ ಚಿಂತೆ? ಕನಸು ನನಸಾಗದೆ ತಾತ ದೇಹತ್ಯಾಗ ಮಾಡಿದ್ರು. ತಾತನ ಕನಸನ್ನ ಪೂರ್ತಿ ಮಾಡಿ ಅವರ ಆತ್ಮ ತೃಪ್ತಿ ಹೊಂದೋ ಹಾಗೆ ಮಾಡಬೇಕು. ತಾತನ ಕನಸು ಅನ್ನೋದು ನೆಪ, ನಿನ್ನ ಸ್ವಾರ್ಥ ಅನ್ನೋದು ಸತ್ಯ. ಒಳಗ್ ಹೋಗ್ಬೇಡ, ವಾಪಸ್ ಹೊರಟೋಗು. ನಿನ್ನ ಆಕಾಂಕ್ಷೆ ಸರಿ ಇಲ್ಲ. ಹಠ ಮಾಡಬೇಡ, ದಾರಿ ಬಿಡು. ಬಿಡಲ್ಲ. ಪ್ರಾಣ ಹೋದ್ರೂ ಸರಿ. ತಾಯಿ ಹೆಂಗಿದೀಯಾ? ನಿನ್ನ ಕೊಲ್ಲೋ ಮನಸ್ಸಿಲ್ಲ ನನಗೆ. ಕೈ ಮುಗಿತೀನಿ, ದಾರಿ ಬಿಡು. ಊರ್ಗೂರೇ ನಿನಗ್ ತಲೆ ಬಾಗುತ್ತೆ. ನೀನು ನನ್ ಮುಂದೆ ತಲೆ ತಗ್ಸಿ ನಿಂತಿದ್ಯಾ. ಆಸೆಗೆ ವ್ಯಕ್ತಿತ್ವದ ಬಲಿ. ಹೋಗು ಒಳಗೆ. ನಿಂಗೆ ಬೇಕಾದ ಸಿಗ್ಬೋದು, ಸಾಕು ಅನ್ಸ್ಬೋದು. ನಿಮ್ಮ ತಾತ ಮಾರ್ತಾಂಡ ಅವರು ದುರ್ಗನ ನೇಣು ಹಾಕಿದ್ರಲ್ಲ, ಒಂದು ಶಾಂತಿ ಹೋಮ ಮಾಡಿಸಿ ಅವಳ ಆತ್ಮಕ್ಕೆ ಶಾಂತಿನೋ ಮುಕ್ತಿನೋ ಸಿಕ್ಕು ಬಿಟ್ರೆ ಶಂಕರ್ ಅವಷ್ಟಾದ್ರೂ ನಿಮ್ ಕಡೆ ಬರೋ ಮನಸ್ಸು ಮಾಡಬಹುದು. ಒಂದು ಶಂಖ ಸಹಸ್ರ ಶಂಖಗಳಾಗ್ಬಿಡ್ತು. ಒಂದು ಶಂಖ ಸಹಸ್ರ ಶಂಖಗಳಾಗ್ಬಿಡ್ತು. ಅದ್ಯಾರೋ ಕೆಲಸದವಳು ಸದಾಶಿವನ ಮನೆಯಲ್ಲಿ. ಆದರೆ ಮುಖ ನೋಡಿದ್ರೆ ಕೆಲಸದವಳ ಕಳೆ ಇರಲಿಲ್ಲ. ದಣಿ, ಯಾರೋ ನಮ್ಮ ವಿರುದ್ಧ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಕಣ್ಣಿಲ್ಲ, ಮೂಗಿಲ್ಲ, ಬಾಯಿಲ್ಲ ಆ ಶಂಕಕ್ಕೆ, ಆದ್ರೂ ನಮ್ಮ ಕೈಗೆ ಸಿಗ್ತಾ ಇಲ್ಲ. ದಣಿ, ನಂದು ಒಂದು ತಂತ್ರ ಇದೆ, ನೀವು ಹೇಳು ಅಂದ್ರೆ ಹೇಳ್ತೀನಿ. ಏನು? 9 ವರಗಳಿರೋ ಶಂಕ ದೇವಿ ಕೈಯಲ್ಲೇ ಯಾಕಿದೆ? ಯಾಕೆ ಕೈ ಬದಲಾಗಲ್ಲ? ಯಾಕೆ ಅಂದ್ರೆ ದೇವಿ ಮನಸ್ಸಿನಲ್ಲಿ ಒಳ್ಳೆಯವಳು, ಅಮ್ಮನವ್ರ ಭಕ್ತೆ. ಪ್ರಪಂಚಕ್ಕೆಲ್ಲ ದೇವಿ ತರ ಹುಡುಗಿ ಒಬ್ಳೇನಾ? ಬೇರೆ ಯಾರು ಇಲ್ವಾ? ಶ್ರದ್ಧೆಲಿ ಭಕ್ತಿಲಿ ದೇವಿ ಅಪ್ಪನಂತಿರೋ ಹುಡುಗಿನ ಹುಡುಕಿ ದೇವಿ ಮನೆಗೆ ಕಳಿಸಿ ಶಂಕನ ನಾವು ನಮ್ಮನೆಗೆ ಬರೋವಾಗ ಮಾಡ್ಕೊಂಡ್ರೆ ಹೇಗೆ? ನೀವು ಹೂ ಅಂದ್ರೆ ನಾನು ಒಳ್ಳೆ ಹೆಣ್ಮಗನ ಹುಡುಕ್ತೀನಿ. ನಂಬೋದರಿಗಳನ್ನ ಕರೆಸು. ಎಲ್ಲದಕ್ಕೂ ಉತ್ತರ ಕೊಡೋ ಚೈತನ್ಯ ಇರೋದು ಅವರೊಬ್ಬರಿಗೆ. ದೇವಿ